ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ನನ್ನ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಈಸಿಲಿ ನನ್ನ ಒಂದು ವೀಡಿಯೋಸ್ನ ವಾಚ್ ಮಾಡ್ಬೋದು. ಸೊ ಗಾಯ್ಸ್, ಇವತ್ತಿನ ಒಂದು ರೆಸಿಪಿಗೆ ಮಾಡಲಿಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೇನೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ಅಕ್ಕಿ, 4 ಟೇಬಲ್ ಸ್ಪೂನಷ್ಟು ಮಸೂರ್ ದಾಲನ್ನು ನೀಟಾಗಿ ತೊಳೆದು ಒಂದು 5 to 10 ಮಿನಿಟ್ಸ್ ನೆನೆಯಲಿಕ್ಕೆ ಬಿಡೋಣ. ಈಗ ನೆಕ್ಸ್ಟ್ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್, ಒಂದು ಚಿಕ್ಕದಾದಂಥ ಟೊಮೆಟೊ, ಒಂದು ಚಿಕ್ಕದಾದಂಥ ಆಲೂಗಡ್ಡೆ, 2 ಎಲೆ, 1 ಎಲೆಗ, ಒಂದು 4 ಎಲೆ ಪಾಲಕ್, ಸ್ವಲ್ಪ ಕರಿಬೇವು. ಸೊ ಇಷ್ಟನ್ನು ನಾನು ತೊಗೊಂಡಿದ್ದೇನೆ. ಸೊ ಈಗ ಟೊಮೆಟೊ ಮತ್ತು ಆಲೂಗಡ್ಡೆನ ನೀಟಾಗಿ ತೊಳೆದು ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ, ಆಲೂಗಡ್ಡೆ ಮತ್ತು ಟೊಮೆಟೊನ. ಹಾಗೆಯೇ ಪಾಲಕ್ ಸೊಪ್ಪು ಮತ್ತು ಕರಿಬೇವು, 1 ಎಲೆಗ, ಈ ಮೂರನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಹಚ್ಕೊಳ್ಳೋಣ. ಸೊ ಈಗ ನೀಟಾಗಿ ಹಚ್ಕೊಂಡಿದ್ದಾದ ನಂತರ ನಾವು ಇದನ್ನು ಇಷ್ಟನ್ನು ಕುಕ್ಕರ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಕುಕ್ಕರ್ಗೆ ಆ್ಯಡ್ ಮಾಡಬೇಕಾದ್ರೆ ನಾವು ಮೊದಲಿಗೆ ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ ಮತ್ತು ಮಸೂರ್ ದಾಲ್, ಇದನ್ನು ಸೇರಿಸ್ಕೋಬೇಕು. ಇದನ್ನು ನೀಟಾಗಿ ನೀರನ್ನು ಬಸಿದು ಕುಕ್ಕರ್ಗೆ ಸೇರಿಸ್ಕೋಬೇಕಾಗುತ್ತೆ. ಈ ಒಂದು ಅಕ್ಕಿ ಮತ್ತು ಮಸೂರ್ ದಾಲ್ನ ಸೇರಿಸೋದ್ರಿಂದ ಮಸೂರ್ ದಾಲಲ್ಲಿ ರಿಚ್ ನ್ಯೂಟ್ರಿಷಿಯೆಂಟ್ಸ್, ಈಸಿಲಿ ಡೈಜೆಸ್ಟ್, ಸಪೋರ್ಟ್ ಟು ಇಮ್ಯುನಿಟಿ ಮತ್ತು ಪ್ರಮೋಟ್ಸ್ ಟು ವೆಯ್ಟ್ ಗೇನ್. ಮಗು ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ಪ್ರಮೋಟ್ ಮಾಡುತ್ತೆ. ಕಾನ್ಸ್ಟಿಪೇಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಅಕ್ಕಿಯನ್ನು ಕೊಡೋದ್ರಿಂದ ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಎನರ್ಜಿ ಕೊಡುತ್ತೆ. ಕಂಟೈನ್ಸ್ ಆಫ್ ನ್ಯೂಟ್ರಿಷಿಯೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ನ್ಯೂಟ್ರಿಷಿಯನ್ಸ್ ಇದೆ ಈ ಒಂದು ಅಕ್ಕಿಯಲ್ಲೂ ಕೂಡ. ಹಾಗಾಗಿ ನಾವು ಅಕ್ಕಿ ಮತ್ತು ಮಸೂರ್ ದಾಲನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಆಲೂಗಡ್ಡೆ, ಟೊಮೆಟೊ ಮತ್ತು ಪಾಲಕ್, 1 ಎಲೆಗ, ಕರಿಬೇವನ್ನ ಹಚ್ಕೊಂಡಿದ್ದೀವಲ್ಲ, ಈ ಮೂರನ್ನು ಸೇರಿಸಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಟೊಮೆಟೊ ಮತ್ತು ಆಲೂಗಡ್ಡೆನ ಕೊಡೋದ್ರಿಂದ ಟೊಮೆಟೊದಲ್ಲಿ 94% ವಾಟರ್ ಕಂಟೆಂಟ್ ಇರೋದ್ರಿಂದ ಮಗುಗೆ ಕಾನ್ಸ್ಟಿಪೇಷನ್ಗೆ ಮತ್ತು ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೆ ನ್ಯೂಟ್ರಿಷಿಯನ್ಸ್ ಇದೆ. ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ, 1 ಚಿಟಿಕೆ ಅರಿಶಿನ, ಚಿಟಿಕೆ ಜೀರಿಗೆ, ಒಂದು ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಇಷ್ಟನ್ನು ಸೇರಿಸಿ 1 ಎಸಳು ಬೆಳ್ಳುಳ್ಳಿಯನ್ನು ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೊಗೊಳ್ಬೇಕಾಗುತ್ತೆ. ಸೊ ಸ್ಟವ್ ಆನ್ ಮಾಡಿ ಈಗ ಕುಕ್ಕರ್ನ ಬಾಯ್ಲ್ ಆಗಲಿಕ್ಕೆ ಇಡೋಣ. ಆಲೂಗಡ್ಡೆಯನ್ನು ಮಗುಗೆ ಕೊಡೋದ್ರಿಂದ ಫೊಲ್ಯಾಟ್, ಐರನ್, ವಿಟಮಿನ್ B6, ಪೊಟ್ಯಾಷಿಯಮ್, ಜಿಂಕ್, ವಿಟಮಿನ್ ಸಿ, ಈ ಎಲ್ಲ ವಿಧವಾದಂಥ ಪ್ರೋಟೀನ್ಸು ಈ ಒಂದು ವೆಜಿಟೇಬಲಲ್ಲಿ ಇದೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 3 ವಿಷಲ್ ಆದಮೇಲೆ ನಾವು ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ನೋಡಿದರೆ ಅದು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಸೊ ಈಗ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಒಂದು ತರಕಾರಿ ಎಲ್ಲನೂ ನೀಟಾಗಿ ಅನ್ನದ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದ ನಂತರ ತುಂಬ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಆರಿದ ಮೇಲೆ ಒಂದು ಪ್ಲೇಟ್ಗೆ ತೊಗೊಂಡು, ಸ್ಮ್ಯಾಶರ್ ಇದ್ದರೆ ಓಕೆ, ಇಲ್ಲ ಅಂದರೆ ಗ್ಲಾಸ್ನ ನೀಟಾಗಿ ವಾಶ್ ಮಾಡಿ ಒಂದು ಗ್ಲಾಸ್ ಹೆಲ್ಪಿಂದನೂ ಕೂಡ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ರೈಸ್ ಕಂಟೆಂಟ್ ಆ್ಯಡ್ ಆದಾಗ ಯಾವತ್ತೂ ಅಷ್ಟೇ ತುಂಬ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಸ್ವಲ್ಪ ಸ್ಮ್ಯಾಶ್ ಆದರೂ ಓಕೆ, ಅದು ನುಣ್ಣಗಿರುತ್ತೆ, ಮಗು ತಿನ್ನುತ್ತೆ. ಸೊ ಹಾಗಾಗಿ ತುಂಬ ಸ್ಮ್ಯಾಶ್ ಮಾಡೋದು ಬೇಡ. ನೋಡಿ, ಈ ರೀತಿ ಆಗುತ್ತೆ. ತದನಂತರ ನಾವು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಮಗುಗೆ ನಾವು ತಿನ್ನಿಸ್ಬೋದು. ನೋಡಿ, ಈ ಒಂದು ಪ್ಯೂರಿಯನ್ನು ಮಗುಗೆ ಕೊಡೋದ್ರಿಂದ ನಾವಿದರಲ್ಲಿ 1 ಎಲೆಗ ಮತ್ತು ಕರಿಬೇವು ಸೊಪ್ಪನ್ನು ನಾವಿಲ್ಲಿ ಯೂಸ್ ಮಾಡಿದ್ದೇವೆ. ಆ್ಯಕ್ಚುಲಿ 1 ಎಲೆಗ ತುಂಬಾ ಬ್ರೈನ್ ಶಾರ್ಪರ್ಗೆ ಮತ್ತು ಒಂದು ಮೆಮೊರಿ ಪವರ್ಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಕರಿಬೇವನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದೇವೆ. ಇಲ್ಲಿ ಐ ಪವರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ಸ್ಗೆ ಇದೆಲ್ಲ ತುಂಬ ಒಂದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮಾಡುವಂಥ ವೆಜಿಟೇಬಲ್ಸಲ್ಲಿ 1 ಎಲೆಗ ಮತ್ತು ಕರಿಬೇವನ್ನು ತಪ್ಪದೆ ನಾನು ಆ್ಯಡ್ ಮಾಡ್ಕೊಳ್ತೇನೆ. ಇದನ್ನು ನಾವು ಮಗುಗೆ ಈಗಲಿಂದನೇ ಸರ್ವ್ ಮಾಡ್ತಾಯಿದ್ರೆ ಮಗುಗೆ ಬೆಳೀತಾ ಒಳ್ಳೆ ಸಮನ್ವಯ ರೀತಿ ಮಗು ಬೆಳಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಗಾಯ್ಸ್, ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಮತ್ತು ಈಸಿಯಾಗಿ ಕೂಡ ನಾವು ಬೇಗ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.